First you study third chapter history of ancient civilization ಪ್ರಾಚೀನ ನಾಗರಿಕತೆಗಳ ಇತಿಹಾಸ third chapter civilization and culture ನಾಗರಿಕತೆಗಳು ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟೋನ್ ಹೆಜ್ ಓಲ್ಡ್ ಸ್ಟೋನ್ ಹೆಜ್ ಮೆಸೋಲಿಥಿಕ್ ಪ್ಯಾಲಿಯೋಲಿಥಿಕ್ ಮೆಸೋಲಿಥಿಕ್ ನಿಯೋಲಿಥಿಕ್ ಕಾಪರ್ ಹೆಜ್ ಬಾರ್ಚ್ ಹೆಜ್ ಮತ್ತು ಐರನ್ 10,000 BC 10,000 BC 10,000 ಸಾಲ ಶತಮಾನ 10,000 ತನಕ ಸ್ಟೋನ್ ಹೆಜ್ ತದನಂತರ ನಾಗರಿಕತೆಗಳು ಬೆಳವಣಿಗೆ ಆಯಿತು ನಾಗರಿಕತೆ ಮತ್ತು ಸಂಸ್ಕೃತಿ ಮನುಷ್ಯನ ಒಂದು ವಿಕಾಸನ ಯಾವಾಗ ಆಯಿತು ಮನುಷ್ಯ ಬೇಟೆಗಾರನಾದ ನಂತರ ಒಂದೆಡೆ ನೆಲೆಸಿದ ಅವನ ಕ್ಲೈಮೇಟ್ ಹವಾಮಾನ ಯಾವ ಥರ ಬದಲಾವಣೆ ಆಯಿತು ವಾತಾವರಣ ಮತ್ತು ಹವಾಮಾನ ಬದಲಾಗಿ ಮಟ್ಟ ರಿವರ್ಸ್ ಅಂದರೆ ನದಿ ಬಯಲು ಪ್ರದೇಶದಲ್ಲಿ ಬಂದು ನೆಲೆಸಿದ ನಾಗರಿಕತೆಗಳು ಬೆಳವಣಿಗೆ ಆಯಿತು ಇಲ್ಲಿ civilization English word derived from Latin word civilization English na civilization derived from Latin ಭಾಷೆಯ ಇಂಗ್ಲಿಷ್ನ ಸಿವಿಲೈಸೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಎಂಬ ಪದದಿಂದ ಬಂದಿದೆ ಸಿವಿಲಿಸ್ ಮೀನ್ಸ್ ಸಿಟಿ ಹಾಲ್ ಸಿಟಿ ಸ್ಟೇಟ್ ನೋಡಿ ನಾಗರಿಕತೆ ಮತ್ತು ಸಂಸ್ಕೃತಿ ಒಂದೇ ಪದರಾಶಿಯಾಗಿದೆ ಇಂಗ್ಲಿಷ್ನ ಸಿವಿಲೈಸೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಎಂಬ ಪದದಿಂದ ಬಂದಿದೆ ಸಿವಿಲಿಸ್ ಅಂದ್ರೆ ಸಿಟಿ ಅಂದ್ರೆ ನಗರ ಸಿಟಿ ಸ್ಟೇಟ್ ನಗರ ರಾಜ್ಯ ಅಥವಾ ನಗರ ರಾಜ್ಯ ಎಂದು ಅರ್ಥ ನೋಡಿ ಗ್ರೀಕ್ನ ನಗರ ರಾಜ್ಯಕ್ಕಿತ್ತು ಅಂದರೆ ಅಥೆನ್ಸ್ ಮತ್ತು ಸ್ಪಾರ್ಟಾ ಮ್ಯಾಸಿಡೋನಿಯಾ ಥೀಬ್ಸ್ ಈ ತರ ಸಿವಿಲೈಸೇಷನ್ ಎಂಬ ಪದವು ನಗರ ರಾಜ್ಯಗಳು ಸಿವಿಲೈಸೇಷನ್ ಅಂದ್ರೆ ನಗರ ಅಲ್ಲಿ ವಾಸವಾಗಿರುತ್ತದೆ ನಾಗರಿಕರು ಅಂತ ಈ ತರ ಒಂದು ಸಂಸ್ಕೃತಿ ಮತ್ತು ನಾಗರಿಕತೆ ಎನ್ನುವುದು ಒಂದು ವಿಭಿನ್ನ ಅರ್ಥ ಒಂದೇ ಎಲೆಗಳನ್ನು ಹೊಂದಿರ್ತದೆ ಆದರೆ ಅವರ ನಡುವಿನ ವ್ಯತ್ಯಾಸಗಳೇನಿದೆ ಅಂತ ಡಿಫರೆನ್ಸ್ ಕಲ್ಚರ್ ಅಂಡ್ ಸಿವಿಲೈಸೇಷನ್ ನೋಡಿ ಕಲ್ಚರ್ ಆಲ್ಮೋಸ್ಟ್ ಇಂಟರ್ನಲ್ ಮಾನವನ ಅಂತರ್ಗತವಾದದ್ದು ಕಲ್ಚರ್ ಇಂಟರ್ನಲ್ ಮಾನವನ ಅಂತರ್ಗತವಾದದ್ದು ಸಿವಿಲೈಸೇಷನ್ ಎಕ್ಸ್ಟರ್ನಲ್ ಇದು ಮಾನವನ ಅಂತರ್ಗತವಾದದ್ದು ಅಂದರೆ ಮನುಷ್ಯನ ಅಂತರಾಳದಲ್ಲಿರುವ ನಂಬಿಕೆ ರೂಢಿ ಪದ್ಧತಿ ಸಂಪ್ರದಾಯ ಪದ್ಧತಿಗಳು ಆಚಾರ ವಿಚಾರ ಎಲ್ಲವೂ ಕೂಡ ಸಂಸ್ಕೃತಿಯಲ್ಲಿ ಅದು ಮನುಷ್ಯನ ಅಳವಡಿಸಿಕೊಳ್ಳಲು ಅಂತರ್ಗತವಾದದ್ದು ಅಂತ ಶನಿವಾರ ಅಂದರೆ ಮಾಂಸಾಹಾರ ತಿನ್ನಬಾರದು
ಅಷ್ಟೊಂದು ವಿಸ್ತೀರ್ಣವನ್ನಾಗಿದೆ, ಬಾಹ್ಯ ಸ್ವರೂಪಕ್ಕೆ ಕಾಣಿಸ್ತಾ ಇದೆ. ಆದರೆ ಇದು ಮಾನವನ ಅಂತರಾಳದಲ್ಲಿ ಅಂತರ್ಗತವಾದದ್ದು. ನಾನು ರೂಢಿಸ್ಕೋಬೇಕು. ಶನಿವಾರ ಊಟ ಮಾಡುವಾಗ ಇಲ್ಲಿ ಉಪವಾಸ ಇರಬೇಕಾ, ಶನಿವಾರ ನಾನ್ ವೆಜ್ ಅಂದರೆ ಮಾಂಸ ತಿನ್ನಬೇಕನ್ನೋದು ಇದು ಇಂಟರ್ನಲ್, ಅಂತರ್ಗತ. ಇದು ಎಕ್ಸ್ಟರ್ನಲ್. ನಂತರ ಸಂಸ್ಕೃತಿ. ಸಂಸ್ಕೃತಿ ಏನೇನು ಬರ್ಕೊಂಡಿದೆ ಅಂದ್ರೆ ಹಿಂದಿನ ಕಲೆ, ಆರ್ಟ್, ಆರ್ಕಿಟೆಕ್ಚರ್, ಕಲೆ, ವಾಸ್ತುಶಿಲ್ಪ, ರಿಲಿಜಿಯನ್, ಧರ್ಮ, ಆರ್ಟ್, ಆರ್ಕಿಟೆಕ್ಚರ್, ರಿಲಿಜಿಯನ್, ನಂಬಿಕೆ, ಫಿಲಾಸಫಿ, ತತ್ವಜ್ಞಾನ, ಆಹಾರ, ಫುಡ್, ಕಲ್ಚರ್, ಆರ್ಟ್, ಆರ್ಕಿಟೆಕ್ಚರ್, ರಿಲಿಜಿಯನ್, ತತ್ವಜ್ಞಾನ, ಫಿಲಾಸಫಿ, ಇದನ್ನೆಲ್ಲ ಕೂಡ ಒಳಗೊಂಡಿದೆ. ಸಿವಿಲೈಸೇಷನ್, ಟೌನ್ಸ್, ಸ್ಟೇಟ್ಸ್, ನಗರ, ಕಟ್ಟಡಗಳು, ಸೇತುವೆಗಳು, ಬ್ರಿಡ್ಜಸ್, ಸೇತುವೆ, ಸಾರಿಗೆ ಸಂಪರ್ಕ, ಟ್ರಾನ್ಸ್ಪೋರ್ಟ್, ಸಾರಿಗೆ ಸಂಪರ್ಕ. ನೋಡಿ, ಇಲ್ಲಿ ಕಲೆ ಇದೆ, ವಾಸ್ತುಶಿಲ್ಪ ಇದೆ, ಆರ್ಕಿಟೆಕ್ಚರ್, ಧಾರ್ಮಿಕ, ಉಡುಗೆ ತೊಡುಗೆ, ನಾವು ಮುಟ್ಟುವಂತ ಬಟ್ಟೆ ಎಲ್ಲ ಕೂಡ ಸಂಸ್ಕೃತಿ ತಿಳಿಸ್ತದೆ. ನೋಡಿ, ನಮ್ಮ ಕಲೆ, ನಮ್ಮ ಧರ್ಮ, ವಾಸ್ತುಶಿಲ್ಪ, ಕರ್ನಾಟಕ ಇಡೀ ಭಾರತದ ವಾಸ್ತುಶೈಲಿ, ಹೇಳುವ ಹಳೆಗಳು, ವಿಜಯನಗರ ಸಾಮ್ರಾಜ್ಯದ ಸಹಿತ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ತದೆ. ಫುಡ್, ನಾವು ತಿನ್ನುವಂತ ಆಹಾರ ಪದ್ಧತಿ, ಅಂದ್ರೆ ಆಹಾರ ಪದ್ಧತಿಯೇ ಒಂದು ಭಾರತದ ವಿಭಿನ್ನ ರೀತಿಯ ಒಂದು ಆಹಾರವನ್ನು ಹೊಂದಿದೆ. ಫುಡ್ ನಾವು ದಕ್ಷಿಣ ಭಾರತದಲ್ಲಿ ರಾಗಿ ಮುದ್ದೆ ಇದೆಲ್ಲ ತಿಂತೇವೆ. ನಾರ್ತ್ ಕಡೆ ಆದರೆ ಬರೀ ಗೋಧಿ, ಚಪಾತಿ, ಟೀ, ಕಾಫಿ ಇರ್ತದೆ, ಅನ್ನ ಆಗಿರ್ಬೋದು. ಅಂದ್ರೆ ಒಂದೊಂದು ಪ್ರದೇಶಕ್ಕೂ ಕೂಡ ಒಂದು ವಿಭಿನ್ನವಾದಂಥ ಆಹಾರ ಪದ್ಧತಿ. ನೋಡಿ, ಉಡುಗೆ ತೊಡುಗೆಗಳು, ನಾವು ಬಟ್ಟೆ ಹಾಕ್ತೀವಲ್ಲ, ಉಡುಗೆ ತೊಡುಗೆ, ನಾವೆಲ್ಲ ಕೂಡ ಶರ್ಟ್ಸ್, ಪ್ಯಾಂಟ್ಸ್. ಈ ರಾಜಸ್ಥಾನದಲ್ಲಿ ಅವರು ಧೋತಿಯಿಂದ ಕಟ್ತಾರೆ, ರುಮಾಲ್ ಅನ್ನೋದು, ಮತ್ತೆ ಕೆಳಗಿನ ಉಡುಪು ಆಗಿರ್ಬೋದು ಧೋತಿ. ಈ ಕಡೆ ಎಲ್ಲ ಕೂಡ ವ್ಯಾಪಾರಸ್ಥರು ಬರ್ತಾರೆ. ಅಂದ್ರೆ ಒಂದು ವಿಭಿನ್ನ ಪ್ರದೇಶಕ್ಕೆ ಅಲ್ಲಿನ ಸಂಸ್ಕೃತಿ. ಸಿಖ್ರಾಗಿರ್ಬೋದು, ಸಿಖ್ರು ಒಂದು ಉಡುಗೆ ತೊಡುಗೆ ಇರ್ತದೆ, ಅದು ಹಿಂದೂಸ್ ಆಗಿರ್ಬೋದು, ಹಿಂದೂ ಧರ್ಮದ ಉಡುಗೆ ತೊಡುಗೆ ಆಗಿರ್ಬೋದು, ಇಸ್ಲಾಂನ ಉಡುಗೆ ತೊಡುಗೆ ಆಗಿರ್ಬೋದು. ಈ ತರಹ ಎಲ್ಲ ಕೂಡ ಸಂಸ್ಕೃತಿಯಲ್ಲಿ ಕಾಣಬಹುದು. ಆದರೆ ಸಿವಿಲೈಸೇಷನ್ ನಲ್ಲಿ, ನಾಗರಿಕತೆಯಲ್ಲಿ ಏನ್ ಕಾಣ್ತೀವಿ? ಓ, ನಗರ, ಕಟ್ಟಡಗಳ ಕಟ್ಟಿದ್ದಾರೆ. ಓ, ಈ ಚಿಂತಾಮಣಿ ನಗರದಲ್ಲಿ ಎಂತ ಒಂದು ವಿಶಿಷ್ಟ ಶೈಲಿಯನ್ನು ಹೊಂದಿರುವಂತಹ ನಗರ ಯಾವುದು? ಕಟ್ಟಡಗಳು, ಬ್ರಿಡ್ಜಸ್, ಸೇತುವೆಗಳು, ಸಾರಿಗೆ ಸಂಪರ್ಕ, ಅಂದ್ರೆ ಟ್ರಾನ್ಸ್ಪೋರ್ಟ್, ಇದನ್ನೆಲ್ಲ ಕಾಣಬಹುದು ಸಿವಿಲೈಸೇಷನ್ ನಲ್ಲಿ ಕಾಣಬಹುದು. ನೋಡಿ, ಇಲ್ಲಿ ಧರ್ಮ, ತತ್ವಜ್ಞಾನ, ನೆಲೆಗಟ್ಟು, ರಿಲಿಜಿಯನ್, ಆಹಾರ ಪದ್ಧತಿ, ಇವನ್ನೆಲ್ಲ ಕೂಡ ಇಲ್ಲಿ ಕಾಣಬಹುದು. ಆದರೆ ಇಲ್ಲಿ ಬರೀ ಸಿಟ್ಸ್ ಅಂದ್ರೆ ಸಿಟೀಸ್, ಕಟ್ಟಡ, ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಟ್ರಾನ್ಸ್ಪೋರ್ಟ್, ಇದು ನಾಗರಿಕತೆಯಲ್ಲಿ ಕಾಣ್ತೀವಿ. ನಂತರ ಇದು ಇಟ್ಸ್ ನೋ ಮೆಜರ್ಮೆಂಟ್, ಇಟ್ಸ್ ನೋ ಮೆಜರ್ಮೆಂಟ್, ಅಳತೆ ಮಾಡಕ್ಕೆ ಆಗುವುದಿಲ್ಲ. ಇದನ್ನು ಮೆಜರ್ಮೆಂಟ್ ಮಾಡಬಹುದು, ಅಳತೆ ಮಾಡಲಾಗದು.
ಇಂಡಿಯನ್, ಭಾರತದ ಕಲ್ಚರ್ ಅನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ನಾನು ಒಂದು ವೇಳೆ ಅಮೆರಿಕನ್ ಅಥವಾ ವಿದೇಶಕ್ಕೆ ಹೋಗಬಹುದು. ವಿದೇಶಕ್ಕೆ ಹೋದಾಗ ಅಲ್ಲಿ ಭಾರತದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡೇನೋ ಇಲ್ಲವೋ ಅನ್ನೋದನ್ನು ಅಳತೆ ಮಾಡಕ್ಕಾಗೋದಿಲ್ಲ. ಅಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲಿ ಅಳತೆ ಮಾಡಬಹುದು. ಆದರೆ ಇದು ಅಲ್ಲಿ ಹೋಗ್ಬಿಟ್ಟು ನಾನು ರೂಢಿಸ್ಕೊಂತೀನ ಇಲ್ಲವಾ ಎಂಬುದನ್ನು ಇಲ್ಲಿ ಅಳತೆ ಮಾಡೋದಕ್ಕೆ, ಸಂಸ್ಕೃತಿಯನ್ನು ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಮೆಜರ್ಮೆಂಟ್ ಮಾಡಬಹುದು. ನಾಗರಿಕತೆ, ಸಿವಿಲೈಸೇಷನ್, ಚಿಂತಾಮಣಿಯಾಗ ಇಷ್ಟೇ ವಿಸ್ತೀರ್ಣ ಇದೆ, ಇಷ್ಟೇ ಮನೆಗಳಿದೆ, ಇಷ್ಟೇ ಜನಸಂಖ್ಯೆ ಇದೆ, ಇದನ್ನು ನಾವು ಅಳತೆ ಮಾಡಬಹುದು. ಇಟ್ಸ್ ಮೆಜರ್ಮೆಂಟ್ ಮಾಡಬಹುದು. ನೋ ಮೆಜರ್ಮೆಂಟ್, ಮೆಜರ್ಮೆಂಟ್ ಮಾಡಬಹುದು, ಅಳತೆ ಮಾಡಬಹುದು. ನಂತರ ಇಟ್ಸ್ ವೇ ಆಫ್ ಬಿಲೀಫ್ ಅಂಡ್ ಬಿಹೇವ್, ಥಿಂಕ್ ಅಂಡ್ ಆಕ್ಟ್. ಇದು ನಮ್ಮ ನಂಬಿಕೆ, ನಡತೆ, ವಿಚಾರ ಶೈಲಿಯನ್ನು ಒಳಗೊಂಡಿದೆ. ಏನು? ವಿ ಹ್ಯಾವ್ ಬಿಹೇವಿಯರ್ಸ್, ನಮ್ಮ ನಡತೆ, ನಮ್ಮ ಬಿಲೀಫ್. ವಿ ಹ್ಯಾವ್ ಬಿಲೀಫ್, ನಮ್ಮ ನಡತೆ, ನಡವಳಿಕೆ, ವಿಚಾರ ಶೈಲಿಯನ್ನು ಒಳಗೊಂಡಿದೆ. ನಾವು ಒಂದು ಮನೆ ಹಿಂದೂ ಕುಟುಂಬದಲ್ಲಿ ಜನಿಸಿದ್ದೇವೆ. ನಮ್ಮ ಸಂಸ್ಕೃತಿ, ನಮ್ಮ ನಡವಳಿಕೆಗಳು ಯಾವ ಥರ ಇರಬೇಕು, ನಾವು ಮಾತನಾಡುವಂಥ ಶೈಲಿ ಯಾವ ಥರ ಇರಬೇಕು, ಅದನ್ನೆಲ್ಲ ಕೂಡ ಕಲ್ಚರಲ್, ಮಾತನಾಡುವಂಥ ಶೈಲಿ ಆಗಿರ್ಬೋದು, ನಮ್ಮ ನಡತೆ ಆಗಿರ್ಬೋದು, ಆಟಿಟ್ಯೂಡ್ಸ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ನಾವು ಸಂಸ್ಕೃತಿಯಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ನಾವು ಎಷ್ಟೆಷ್ಟು ಸಂಪಾದನೆ ಮಾಡಿದ್ವಿ, ನಾವು ಭೌತಿಕ ಸಂಪತ್ತನ್ನು ಎಷ್ಟೆಷ್ಟು ಮಾಡಿದ್ದೀವಿ, ಎಷ್ಟು ಕಾರ್ ಕಳ್ಕೊಂಡಿದ್ದೇವೆ, ನಮ್ಮ ಮನೆ ಎಷ್ಟು ವ್ಯಾಲ್ಯೂಬಲ್ ಇದೆ, ನಾವು ಸಂಪಾದಿಸಿದಂಥ ಭೌತಿಕ ವಸ್ತುಗಳು, ಮನೆ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ಇಟ್ಸ್ ಯೂಸ್ ಟು ಮೇಕ್ ಕಂಫರ್ಟಬಲ್. ನಮಗೆ ಯಾವ ಥರ ಇರಬೇಕು, ನಾವು ಸಂಪಾದಿಸಿದಂಥ ಭೌತಿಕ ವಸ್ತುಗಳು, ಕಾರ್ ತಗೊಂಡಿದ್ದೀವಿ, ನಮ್ಮ ಮನೆ ಎಷ್ಟಿರಬೇಕು, ಎಷ್ಟು ಕಾಸ್ಟ್ಲಿ ಕಾರ್ ಇರಬೇಕು, ಎಷ್ಟು ಕಾಸ್ಟ್ಲಿ ಬೈಕ್ ಇರಬೇಕು, ಅದನ್ನೆಲ್ಲ ಕೂಡ ಸಿವಿಲೈಸೇಷನ್ ಅಲ್ಲಿ ಕಾಣ್ತೇವೆ. ಇದನ್ನು ಸಂಸ್ಕೃತಿ ವಿಸ್ತಾರವಾಗ್ತಾ ಇದೆ ಅಂತ ಹೇಳಕ್ಕಾಗೋದಿಲ್ಲ, ವಿಸ್ತಾರವಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ದೇಶಕ್ಕೆ ಹೋದಾಗ ಹೋಗ್ಬೋದು, ಆದರೆ ನಾಗರಿಕತೆ ಮಾತ್ರ ವಿಸ್ತಾರವಾಗಿ ಹರಡ್ತಾ ಹೋಗ್ತದೆ. ಮೊದಲು ಕಲ್ಚರ್ ಬರ್ತದೆ, ಒಂದು ನಾಗರಿಕತೆ ಇದೆ ಅಂದ್ರೆ ಮೊದಲು ಸಂಸ್ಕೃತಿ ಬರ್ತದೆ, ತದನಂತರ ನಾಗರಿಕತೆ. ಅಂದ್ರೆ ಸಂಸ್ಕೃತಿ ಇದೆ ಅಂದ್ರೆ ನಾಗರಿಕತೆ ಇದೆ ಎಂದು ಅರ್ಥ. ಕಲ್ಚರ್ ಕಮ್ಸ್ ಟು ಅರ್ಲಿಯರ್, ಅಂದ್ರೆ ಮೊದಲು ಸಂಸ್ಕೃತಿ ಬರ್ತದೆ, ನಂತರ ನಾಗರಿಕತೆ ಬರುತ್ತದೆ. ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು. ನೋಡಿ, ಒಂದು ನಗರ ಇಲ್ಲ ಅಂದ್ರೆ ಸಂಸ್ಕೃತಿ ಇರಬಹುದು. ಬೆಟ್ಟ ಗುಡ್ಡಗಳಲ್ಲಿ ಇರುವಂತ ಗಿರಿಜನರೆಲ್ಲ ಕೂಡ ಅದೊಂದು ನಗರ ಇಲ್ಲ ಅಂತ ಕೂಡ ಅಲ್ಲೊಂದು ಸಂಸ್ಕೃತಿ ಇರ್ತದೆ. ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇಲ್ಲ ಅಂದ್ರೆ ಅಷ್ಟು ವಿಟಮಿನ್ಸ್. ಅಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವಿನ ವ್ಯತ್ಯಾಸಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನದಿ ಬಯಲು ನಾಗರಿಕತೆಗಳ ತೊಟ್ಟಿಲು. ಅಂದ್ರೆ ಜಗತ್ತಿನ ಎಲ್ಲಾ ನಾಗರಿಕತೆಗಳು ಕೂಡ ನದಿ ಬಯಲು, ಬರ್ತ್ ಪ್ಲೇಸ್ ರಿವರ್ಸ್. ಅಂದ್ರೆ ನದಿ ಬಯಲು ಪ್ರದೇಶದಲ್ಲಿ ಉಗಮವಾಗಿದೆ. ಯಾಕಂದ್ರೆ ನದಿ ಬಯಲಿನ ಕ್ಲೈಮೇಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಮತ್ತೆ ಆಹಾರ ಮತ್ತು ಆಶ್ರಯ, ಹವಾಮಾನ ಎಲ್ಲವನ್ನು ಕೂಡ ನದಿ ಬಯಲು, ಅಲ್ಲಿನ ಫ್ರೂಟ್ಸ್ ಆಗಿರ್ಬೋದು, ಅಂದ್ರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಿರ್ಬೋದು, ಅಲ್ಲಿನ ಆಹಾರ ಮಾಂಸ ಎಂದರೆ ನದಿ ಹರಿದ್ರಿಂದ ಎಲ್ಲ ಅನುಕೂಲಗಳು ಸಿಗ್ತವೆ. ಆದ್ದರಿಂದ ಈ ಜಗತ್ತಿನ ಎಲ್ಲ ನಾಗರಿಕತೆಗಳು ಕೂಡ ನದಿ ಬಯಲು ಪ್ರದೇಶದಲ್ಲಿ ಉಗಮವಾಗಿದ್ದರಿಂದ ನದಿಗಳು ನಾಗರಿಕತೆಗಳ ತೊಟ್ಟಿಲು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ